ಕರ್ನಾಟಕ ರಾಜ್ಯದ 5 ಕೋಟಿ ಚಿಲ್ಲರೆ ಮತದಾರರಿಗೆ ನನ್ನ ನಮಸ್ಕಾರ. ಸ್ನೇಹಿತರೆ, ಒಂದು ಹೊಸ ರಾಜಕೀಯ ಪಕ್ಷವನ್ನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಈ ರಾಜ್ಯದ ಮತದಾರರ ಆಶೀರ್ವಾದ ಬೇಕು. ಕೊಟ್ಟೆ ಕೊಡ್ತೀರಿ. ಯಾಕೆಂದ್ರೆ ಕುಂತುತ್ತಕ್ಕೆ ಎಲ್ಲ ಬರುವುದಾದ್ರೆ ಆಶೀರ್ವಾದ ಮಾಡದೆ ಇನ್ನೇನ್ ಮಾಡ್ತೀರಿ? ಪಕ್ಷದ ಪ್ರಣಾಳಿಕೆ ಏನು ಅಂತ ಕೇಳ್ತಾ ಇದ್ದೀರಾ? ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತ ರಾಜಕೀಯ ಪಕ್ಷದ 5 ಗ್ಯಾರಂಟಿಗಳೇನಿದ್ದಾವೆ ಅವಕ್ಕೆ ಯಾವುದೇ ಅಡೆತಡೆ ಇಲ್ಲ. ಶಕ್ತಿ ಯೋಜನೆ ಇದೆಯಲ್ಲ, ಅದು ಪುರುಷರಿಗೂ ರಾಜ್ಯಾದ್ಯಂತ, ರಾಜ್ಯದ ಹೊರಗೂ. ನಮ್ಮ ಬಸ್ಸು ಗೋವಾಗ ಹೋದದೆ, ಕರ್ನಾಟಕದ ಬಸ್ಸು ಅಲ್ಲಿಗೂ ಹೋಗಿ, ಮಂತ್ರಾಲಯಕ್ಕೆ ಹೋದದೆ ಅಲ್ಲಿಗೂ ಹೋಗಿ, ತಿರುಪತಿಗೆ ಹೋದದೆ ಅಲ್ಲಿಗೂ ಹೋಗಿ, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಯ್ತಾರೆ. ಅದಾಯ್ತು. ಅದಾದ ನಂತರ ಇನ್ನು ಗೃಹಲಕ್ಷ್ಮಿ ಇದೆಯಲ್ಲ, ಬರೀ ಹೆಂಗಸರಿಗೆ ಮಾತ್ರ ಕೊಡ್ತಾ ಇದ್ದೀರಿ, ನಮಗೇನು ಕೊಡ್ತಾ ಇಲ್ಲ ಅಂತ. ಈಗೇನು ಗೃಹಲಕ್ಷ್ಮಿ ಇದ್ದಾರೆ ಅವ್ರಿಗೆ ಬರ್ತಾ ಇರುವಂತ ದುಡ್ಡು ತರಕಾರಿಗೆ, ದಿನಸಿ ಪದಾರ್ಥಗಳಿಗೆ, ಉಪ್ಪು ಹುಳಿ ಖಾರಕ್ಕಾಗ್ಲಿ, ನಿಮಗೇನ್ ಮಾಡಬೇಕು? ಪುರುಷರಿಗೆ ಕುಬೇರ ಯೋಜನೆ ಅಂತ ತಂದ್ಬಿಡುವ. ಯಾಕೆಂದ್ರೆ ತಾವೇನ್ ಮಾಡಬೇಕು? ಭಾನುವಾರ ಬೆಳಿಗ್ಗೆ 500 ರೂಪಾಯಿ ನಿಮ್ಮ ಖಾತೆಗೆ ಜಮಾವಣೆ ಆಗಿರ್ತದೆ. ಅದು ಯಾಕೆ ಅಂದ್ರೆ ಕೋಳಿ ತರೋಕೆ ಹೋಗಿ ಕೋಳಿ ತಂದು ಕೊಟ್ಬಿಟ್ಟು, ಅದಾದ ನಂತರ ಏನ್ ಮಾಡಿ ಮನೇಲಿ ಇಟ್ಬಿಟ್ಟು ಒಳ್ಳೆ ಬಿರಿಯಾನಿ ಕಬಾಬ್ ಮಾಡಮ್ಮ ಉತ್ತರಂಟಿ ಅನ್ಬಿಟ್ಟು ಹೋಗಿ ನ್ಯಾಯ ಬೆಲೆ ಅಂಗಡಿಲಿ ಬೆರಳು ಕೊಟ್ಬಿಟ್ಟು ಪಡಿತರ ವ್ಯವಸ್ಥೆ ರೀತಿ ಒಂದೊಂದು ಕ್ವಾರ್ಟರ್ ಎಣ್ಣೆ ತಂದ್ಬಿಡ್ರಿ. ಯಾಕೆಂದ್ರೆ 100 ರೂಪಾಯಿಂದ 150 ರೂಪಾಯಿಗೆ ಒಂದು ಕ್ವಾರ್ಟರ್ ಎಣ್ಣೆ ಕೊಡ್ತಾ ಇರುವಾಗ ಇನ್ನು ವಾರವೆಲ್ಲ ಕುಡಿತೀರಲ್ಲ, ಅದ್ರಲ್ಲಿ 1-2 ದಿನ ಲಾಭದಲ್ಲಿ ಒಂದು ಕೊಟ್ಬಿಡುದು. ಅದು ಸರ್ಕಾರದಿಂದ ತಯಾರು ಮಾಡಿಸೋದಾಯ್ತದೆ. ಒಂದು 5 ವರ್ಷದೊಳಗೆ ಕುಡಿದ್ರೆ ನೆಗದ್ ಬಿದ್ದು ನಲ್ಲಿಕಾಯಾಗಿ ಹೋಗೋ ರೀತಿ. ಇನ್ನು ಗೃಹ ಜ್ಯೋತಿ ಮೀಟ್ರೆ ಬೇಡ, ಯಾವ ಮನೆಗೂ ಕಿತ್ತು ಬೀಸಾಕ್ಬಿಡ್ಮ ಸುಮ್ಮನೆ. ನಿಮ್ ಮನೆಗೆ ಕಿತ್ತಿ ಕೊಟ್ಬಿಡ್ತೀವಿ. ಯಾವ 100, 150, 200 ಯೂನಿಟ್ ಆ ಸದ್ದೇ ಇಲ್ಲ. ಸೋಮನೆ ಯದ್ವಾ ತದ್ವಾ ಆಗ್ಲೂ ರಾತ್ರಿ ಹೊತ್ತೆಲ್ಲ ಸುಮ್ಮನೆ ಉರ್ಸ್ತಾನೆ ಇರ್ರಿ. ಫ್ಯಾನು ಲೈಟ್ ಕೊಳ್ಳೆಲ್ಲಾನೆ. ಎಲ್ಲಾರ ಮನೇಲೂ ಫ್ರಿಜ್ಜು, ವಾಷಿಂಗ್ ಮಿಷಿನು, ಏನೇನು ಅವನು ಬೇಕಾರೆ ಸರ್ಕಾರದಿಂದ ಕೊಡ್ಸೇ ಬಿಡ್ಮ. ಎಲ್ಲಾರ ಮನೆಗೂ ಗೀಜರು ಎಲ್ಲಾನು ಕೊಡ್ಸ್ಬಿಡುದಾಯ್ತದೆ. ಅದಕ್ಕೇನು ಈಗ 60,000 ಕೋಟಿ ಖರ್ಚಾಯ್ತದೆ, ಇನ್ನೊಂದು 60,000 ಕೋಟಿ ಯಾವ್ದದೆ ಆಗ್ಲಿ. ಇನ್ನು ಪದವೀಧರಿಗೆ ಲಿಮಿಟ್ ಏನಿಲ್ಲ. ನೀ ಯಾವಾಗಾರ ಪದವಿ ಮಾಡಿದ್ದು ಇನ್ನು ಆಯುಷು ಮುಗ್ದೋಗದೆ ಅನ್ನುವುದಾದ್ರೆ ಪದವೀಧರರಿಗೆ ಎಲ್ಲಾರ್ಗೂ ಈಗ ದಿಢೀರ್ ಅಂತ ಈ ವರ್ಷ ಕಳೆದ ಬಾರಿ 2028 ಮೇ ತಿಂಗಳು, ಜೂನ್ ತಿಂಗಳಿಗೆ ಮುಗಿಸ್ತಾನಲ್ಲ ಪದವಿನ, ಅಲ್ಲಿಂದ ಹಿಡ್ದು ಇನ್ನು 10-20 ವರ್ಷದಿಂದ ಪದವಿ ಮಾಡಿ ಮುಗಿಸಿರ್ತಾರಲ್ಲ, ಪದವಿ ಡಿಪ್ಲೊಮೊ, ಯಾವ್ದೋ ಕೆಲಸ ಸಿಗದೆ ಯಾವ್ದೋ ಖಾಸಗಿ ಕಂಪ್ನಿಗೋ ಫ್ಯಾಕ್ಟ್ರಿಗೋ ಇಲ್ಲ ಅಂಗಡಿ ಪಂಗಡಿ ಮಡಿಕೊಂಡಿರ್ತಾರಲ್ಲ, ಅಂಥವ್ರಿಗೂ ಕೊಡ್ಮ ಯುವ ನಿಧಿಯ. ಇನ್ನು ಅನ್ನಭಾಗ್ಯ, ಜನ ಏನ್ 10 kg ಅಕ್ಕಿ ಬೇಕೋ ಬೇಡವೋ ಅಂದ್ರೆ ಓ ಅನ್ನೂರಿ. ರಾಜಕಾರಣಿಗಳೆಲ್ಲ ಒಳ್ಳೊಳ್ಳೆ ಸಣ್ಣ ಅಕ್ಕಿದು ಉಳ್ತಾರೆ, ತುಪ್ಪ ಹಾಕೊಂಡು ಉಣ್ತಾರೆ, ಗೊಳಕ್ ಅನ್ನುವಂಗೆ ಹೊಂಟೋಗ್ಬಿಡುವಂಗೆ ಗಂಟ್ಲೆಲಿ. ನಿಮಗೂ ಅದೇ ಯಾವ್ದಾರು ಒಳ್ಳೆ ಸಣ್ಣ ಅಕ್ಕಿ ತಂದು 25 kg ಸಾರಾ ಸಕ್ಟು ಒಂದ್ ಮನೆಗೆ ಕೊಟ್ಬಿಡುದಾಯ್ತದೆ. ಇನ್ನೇನ್ 5,000 ಕೋಟಿಗೆ ಇನ್ನೊಂದು 5-6-7 ಕೋಟಿ ಆದದ್ದೇನು. ಆಮೇಲೆ ಚುನಾವಣೆಗೆ ಮೊದಲು ದುಡ್ಡು ಕೊಡ್ಬೇಕು. ಯಾಕೆಂದ್ರೆ ಈಗೇನ್ ಗೊತ್ತೇ, ಪಂಚಾಯತಿನ ಪಾರ್ಲಿಮೆಂಟ್ ಗಂಟ ಓಟ್ ಹಾಕಿದ್ರಂದ್ರೆ ಅಯ್ಯೋ ಹಾಕುದಲ್ಲ ಯಾರು ಬಂದ್ರೆ ನಮ್ಮ ಉದ್ಧಾರ ಮಾಡಾರೆ ಅಂತಾರೆ. ಅದ್ರಲ್ಲಿ ಏನು ಅಂದ್ರೆ ಇನ್ನು ಏನಾರ ಕೊಡ್ತಾರೆ. ಈಗ ರಾತ್ರಿ ದುಡ್ಡು ಕೊಟ್ಟಿರ್ತಾರೆ, ಬೆಳಿಗ್ಗೆ ಯಾರೋ ಒಬ್ಬ ಬೆಳ್ಳಿ ಬಟ್ಲು ಕೊಟ್ಟಿರ್ತಾನೆ, ಇನ್ನೊಬ್ಬ ಯಾರ ಮೂಗ್ ಬಟ್ಟೋ ಮತ್ತೊಂದು ಮಗ್ದೊಂದು ತಂದು ಕೊಟ್ಟಾನೇನೋ ಅನ್ನೋ ಲೆಕ್ಕದಲ್ಲಿ ಮತದಾನ ಮಾಡೋಕೆ, ದಾನ ಮಾಡಬೇಕಾದ ಮತವನ್ನ ಮಾರಿಕೊಳ್ಳೋದಿಕ್ಕೆ ಇಂದು ಮುಂದೆ ನೋಡ್ತಾ ಇರ್ತಾರೆ. ಕೊನೆಕ್ಷನ್ದಲ್ಲಿ ಬಂದು ಇನ್ನೇನಾರ ಯಾರ ಕೊಟ್ಟಾರೆ ಅಂತ. ಹಾಗಾಗಿ 5,000 ರೂಪಾಯಿ ಅದು ಮೊದಲು ಕೊಡೋಕ್ಕಾಗುದಿಲ್ಲ. ಯಾಕೆಂದ್ರೆ ಈಗ ನೋಡಿ, ಈ ಮೊಬೈಲ್ ಅದೆಲ್ಲ
10 ನಿಮಿಷದ ಮೇಲೆ ವಿಡಿಯೋ ಮಾಡಿದ್ರೆ ಈಗ ಆಲ್ರೆಡಿ ಮೆಮೊರಿ ಜಾಸ್ತಿ ಆಗೋಗಿ ಮೆಮೊರಿ ಇಲ್ಲ ಒಳಗಡೆ, ಜಾಗ ಇಲ್ಲ, ಯಾವ್ದನಾರ ಡಿಲೀಟ್ ಮಾಡಿ ಅಂತವ್ರು. ಇಂಥ ಮೊಬೈಲ್ ಮಾಡಿ ಕೊಂದೀವಿ, ನಾನು ಮೊದಲೇ ಕೊಡು ಕೇಳ್ತಾರನೆ. ಈಗ ಪಕ್ಷ ಕಟ್ಟಬೇಕಾದ್ರೆ, ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ನೀವೇ ಕೊಡ್ಬೇಕಾಯ್ತದೆ ದುಡ್ಡ. ಅದಾದ್ಮೇಲೆ 5,000 ರೂಪಾಯಿ ಒಂದ್ ಮತದಾರರಿಗೆ. ಏನೋ 5 ಕೋಟಿ ಚಿಲ್ಲರೆ ಮತದಾರರಿದ್ದೀರಿ, ಏನ್ 5,000 ಅಂದ್ರೆ ಒಂದು 25-26 ಕೋಟಿ ಆಗ್ಬೋದು ಅಷ್ಟೇ. ಈಗ ಹಿಂದೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರು. ಅಲ್ಲೇನ್ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರು? ಎಲ್ಲಾ ಪಕ್ಷಕ್ಕೆ ಹಾಕಿದ್ರು. ರಾಜ್ಯದಲ್ಲಿರುವಂತ 3 ಪಕ್ಷಕ್ಕೆ ಓಟ್ ಹಾಕಿ ಅವ್ರು 37 ಸ್ಥಾನ ತಗೊಂಡಿದ್ರು. ಎಲ್ಲಾ ಪಕ್ಷದವ್ರಿಗೂ ಸಾಲ ಮನ್ನಾ ಮಾಡಿದ್ರು. ಅದ್ಲಿ ಹೆಂಗಾಗುವುದು? 25,000 ಕೋಟಿ 24,000 ಕೋಟಿ ಸಾಲ ಮನ್ನಾ. ಆ ಸಾಲ ಮನ್ನಾ ದುಡ್ಡ ಪ್ರತಿಯೊಬ್ರು ಕೊಟ್ಟಿದ್ರೆ 5,000 ರೂಪಾಯಿ ಕೊಡ್ಬೇಕಾಯ್ತು. ಹಂಗಾಗಿ ಈ ತಮಿಳ್ನಾಡಲ್ಲಿ ಎಷ್ಟು ವರ್ಷ ರಾಜಕೀಯ ಮಾಡಿದ್ರು ವಿಜಯ್ ಅವರು? ಒಂದು 6 ತಿಂಗಳು ವರ್ಷ ಆಗಿತ್ತೇನೋ ಪಕ್ಷ ಕಟ್ಟಿ. ಗ್ಯಾರಂಟಿಗಳು ನೋಡ್ಬಿಟ್ಟುದ್ದೆ. ಏನು ಅವ್ರ ಗ್ಯಾರಂಟಿಗಳು ಜಾರಿ ಮಾಡ್ಬೇಕಾದ್ರೆ ತಮಿಳ್ನಾಡನ್ನೇ ಯಾವ್ದಾರ ಬೇರೆ ಫಾರಿನ್ಗೆ, ಜಪಾನೋ, ಜರ್ಮನಿ, ಅಮೆರಿಕ, ಇಂಗ್ಲೆಂಡು ಇಂಥ ಮುಂದುವರಿದ ದೇಶಗಳಿಗೆ ಮಾರ್ಕೊಬಿಡ್ಬೇಕೇನೋ, ಅಷ್ಟೊಂದು ಘೋಷಣೆ ಮಾಡೋರೆಲ್ಲ ಆ ಗ್ಯಾರಂಟಿಗಳು ನೋಡಿ ಅಲ್ಲಿ ಜನ ಓಟ್ ಹಾಕಿರೋದು. ಹಂಗಾಗಿ ಇಲ್ಲಿ ಇಷ್ಟೆಲ್ಲ ಕೊಡ್ತೀರಿ. ಯಾಕಂದ್ರೆ ನಮ್ಮ ಜನಗಳ ಯೋಗ್ಯತೆ ಏನು ಅಂದ್ರೆ ಖಾಸಗಿ ಗುಣಮಟ್ಟದ ಶಿಕ್ಷಣ, ಕಟ್ಟಡಗಳಿರುವಂತ ಶಾಲೆ ನಮ್ಮೂರ್ ಶಾಲೆ ಆಗ್ಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ನೋಡಿದ್ರೆ ಮೇಲ್ಗಡೆ ಮರನೋ, ಜಂತಿಯೋ, ತೀರೋ, ರಿಪೀಸ್ ಪಟ್ಟಿಯೋ, ಹಂಚೋ ಬಿದ್ದು ಐಕ್ಳುಗಳು ತಲೆಗೆ ತೂತಾಗ್ಬಿಟ್ಟದೇನೋ ಅನ್ನುವಂಗವೆ, ಎಲ್ಲ ಸೋರ್ತವೆ. ಅದ್ ಬೇಕಾಗಿಲ್ಲ. ಪಂಚಾಯತಿಗೊಂದು ಒಳ್ಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕು, ಅದು ಬೇಕಾಗಿಲ್ಲ. ಒಳ್ಳೆ ರಸ್ತೆ ಬೇಕು, ಅದು ಬೇಕಾಗಿಲ್ಲ. ಕಳೆದ ಬಾರಿ 100 TMC ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದೋಯ್ತು ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕೃಷ್ಣ ಜಲಾನಯನ ಪ್ರದೇಶದಲ್ಲಿ. ಆ ಕಟ್ಟೆ ಕೆರೆಗಳ ಹೂಳೆತ್ತಿಸಿ ಸ್ವಾಮಿ, ಏತ ನೀರಾವರಿಗಳು ಜಾರಿ ಮಾಡಿ. ಒಂದ್ ವರ್ಷ ಮಳೆಯೂ ಇಲ್ಲಿಲ್ಲ ಅಂದ್ರೆ ಬರಗಾಲ ಅನ್ನೋದು ಬೇಡಿ ರಾಜ್ಯ. ತಮಿಳ್ನಾಡು, ಆಂಧ್ರ, ತೆಲಂಗಾಣಗೆ ಬಿಟ್ಟಂತ ನೀರನ್ನ ಬಿಟ್ಟು ಉಳಿದ ನೀರನ್ನ ನಾವು ಬಳಸ್ಕೊಂಡ್ರುವೆ 1 ವರ್ಷ 2 ವರ್ಷ ಮಳೆ ಇಲ್ದೇರು ಕಟ್ಟೆ ಕೆರೆಗಳಲ್ಲಿ ನೀರಿರ್ತದೆ. ಏನ್ ಯಾರು ಒಂದಷ್ಟು ಜಿಲ್ಲೆಗಳಲ್ಲಿ ಬಿಟ್ರೆ ಭತ್ತ ಕಬ್ಬು ಬೆಳೀರಿ ಯಾರು ಇಲ್ಲ. ಯಾರೋ ಸಣ್ಣ ಪುಟ್ಟ ಜೋಳ ಹಾಕೊಂಡು, ತರಕಾರಿ ಬೆಳ್ಕೊಂಡು, ಬೋರ್ವೆಲ್ ಕೊರ್ಸ್ಕೊಂಡು ಇಲಾಖೆ ಹೆಸಗಳು ಸಾಕೋ ಕಾಲ ಕಳೀತಾವ್ರೆ. ಹಂಗಾಗಿ ಯಾರು ಏನ್ ಭತ್ತದ ನಾಟಿ, ಕಬ್ಬುನ ನಾಟಿ ಮಾಡೋಕ್ ಹೋಗುದಿಲ್ಲ. ಹಂಗ್ ಮಾಡ್ಬೋದು, ಅದ್ ಬೇಕಾಗಿಲ್ಲ. ಇಷ್ಟೆಲ್ಲ ಕೊಟ್ಟ ಮೇಲೆ ಇನ್ಯಾಕೆ ಕೆಲ್ಸಕ್ಕೆ ಹೋದಿರಿ? ಇನ್ಯಾಕೆ ಸ್ಕೂಲ್ ಬೇಕು? ರಸ್ತೆಗಳು ಯಾಕೆ ಬೇಕು? ಓಡಾಡೋಕ್ ಬಸ್ ಆಯ್ತು. ಗಂಡಸ್ರಿಗೆ ಭಾನುವಾರ 1 ಕ್ವಾರ್ಟರ್ ಎಣ್ಣೆ, 500 ರೂಪಾಯಿ ಚಿಕನ್ ಮಟನ್ ಕಾಸಾಯ್ತು. ಎಲ್ರು ಮನೆಯವರೆಲ್ಲ ಫ್ರೀ ಓಡಾಡ್ಕೋತೀರಿ. ಯಾವ ಕಂಡಕ್ಟ್ರು ಬೇಡಿ ಬಸ್ಗೊಳಗೆ, ಸುಮ್ನೆ ಡ್ರೈವರ್ ಒಬ್ನ ಹಚ್ಬಿಟ್ಟು ಎಲ್ಲ ಮುಂದ್ಲುಡೋರೆಲ್ಲ ಹಚ್ಚಿ ಮುಂದ್ಲುಡೋರೆಲ್ಲ ಇಳಿಸ್ಕೊಂಡು ಎಲ್ಲಿ ಕೇಳ್ತಾರಲ್ಲಿ ನೀವು ಸ್ಟಾಪ್ ಎಲ್ಲಾರ ಇಳಿರಿ, ಮಧ್ಯದಾರ ಇಳಿರಿ, ಹೊಲ್ತಾವಾರ ಇಳಿರಿ, ಇಲ್ಲ ಯಾವ್ದಾರ ನಮ್ಮ ಅಂಗಡಿ ಸಿಕ್ತು, ನಮ್ಮ ಹೋಟ್ಲು ಸಿಕ್ತು, ಇಲ್ಲೇ ನಿಲ್ಸೋಣ ಅಂದ್ರೆ ಅಲ್ಲೇ ಇಳ್ಕೊಬಿಡಿ. ಎಲ್ಲೆಲ್ಲಿ ಕೇಳ್ತೀರಿ ಅಲ್ಲೆಲ್ಲ ಇಳಿಸ್ಬಿಡೋದಾಯ್ತದೆ. ಯಾವ್ದೇ ಲಿಮಿಟು ಬೇಡ. ಇನ್ಯಾಕ್ ಬೇಕು? ಮಾಮೂಲಿ ಇವೆಲ್ಲ ಕೊಡ್ಬೋದ ಅಂದ್ರೆ ಕೊಡ್ಬೋದು. ಈಗ 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯದಲ್ಲಿ 60,000 ಕೋಟಿ ಈಗ ಗ್ಯಾರಂಟಿಗಳಿಗೆ ಹೋಯ್ತಾ ಇದೆ. ಇನ್ನೊಂದು 60,000 ಕೋಟಿ ಹೋಲಿ ಬಿಡಿ. ಈಗಾಗಲೇ 6 ರಿಂದ 7 ಲಕ್ಷ ಕೋಟಿ ಸಾಲ ಇದೆ. 60-70,000 ಕೋಟಿ ರಾಜ್ಯದ ಜನರ ತೆರಿಗೆ ಹಣ ಬಡ್ಡಿಗೆ ಹೋಗ್ತಾ ಇದೆ. ಇನ್ನೊಂದು 6-7 ಲಕ್ಷ ಕೋಟಿ ಆಗ್ಲಿ ಇನ್ನೊಂದು 5 ವರ್ಷದಲ್ಲಿ. ಇನ್ನು ಸರ್ಕಾರಿ ನೌಕರರಿಗೆ ಸಂಬಳ, ಆ ಸರ್ಕಾರಿ ನೌಕರರಿಗೆ ಹೇಳ್ಬೇಕು, ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನದ ವೇತನ ಸವಲತ್ತು ಕೊಡಿ ಅಂತ ಹೇಳಿದಿರಲ್ಲ, ಕೊಡಮ. ಹಾಗೆ ಸಾರಿಗೆ ಸಂಸ್ಥೆ ನೌಕರರು ನಮ್ಮನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಸರಿಸಮಾನ ಕೊಡಿ ಅಂತಿದಿರಲ್ಲ, ಎಲ್ಲರಿಗೂ ಕೊಡಮ. ಯಾರ್ಯಾರು ಪ್ರತಿಭಟನೆ ಮಾಡಿ ಬೇಡಿಕೆ ಪಟ್ಟಿ ಕೊಡ್ತೀರಿ ಆ ಗಳಿಗೆಲ್ಲ ಸ್ಯಾಂಕ್ಷನ್. ಅದರಲ್ಲಿ ಮೊದಲು ತಿಳ್ಕೊಳ್ಳಿ, ಅಧಿಕಾರಕ್ಕೆ ಬಂದ ಮೊದಲನೇ ಕಡ್ತವೆ. ಈಗೇನು ಚುನಾವಣೆಗೆ ಮೊದಲು 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದ ಆ ಗಳಿಗೆಯಲ್ಲಿ ರಾಜ್ಯದ 5 ಕೋಟಿ ಚಿಲ್ಲರೆ ಮತದಾರರಿಗೆ 5,000 ರೂಪಾಯಿ ಹಾಕುವಂತದ್ದು ಮೊದಲನೇ ಸಚಿವ ಸಂಪುಟ ತೀರ್ಮಾನ. ಮುಖ್ಯಮಂತ್ರಿ ಹಣಕಾಸು ಖಾತೆಯನ್ನು ಹೊಂದಿರುವಂತ ಮುಖ್ಯಮಂತ್ರಿಗಳ ಸಹಿ ಬೀಳುವುದೇ ಆ ಫೈಲ್ಗೆ.
ಹಂಗಾಗಿ ನೋಡಿ ಯೋಚನೆ ಮಾಡಿ. ಯಾಕೆಂದ್ರೆ ರಾಜ್ಯದ ಜನಗಳು ನಮ್ಮ ಯೋಗ್ಯತೆ ಅಷ್ಟೇ. ಚುನಾವಣೆಗೆ ಮೊದಲು 2,000, ಒಂದಷ್ಟು ದಿನ ಒಳ್ಳೆ ಎಣ್ಣೆ, ಬಿರಿಯಾನಿ, ಚಿಕನ್ ಫ್ರೈ ಎಲ್ಲೆಲ್ಲಿ ಮಾಡ್ತಾರಲ್ಲ ಉಣ್ಕೋತೀವಿ. ಚುನಾವಣೆಯಲ್ಲಿ ಯಾರು 100 ರೂಪಾಯಿ ಹೆಚ್ಚಿಗೆ ಕೊಡ್ತಾನೆ? ಈಗ 1,000 ಒಬ್ಬ ಕೊಟ್ಟಿರ್ತಾನೆ, 1,500 ಇನ್ನೊಬ್ಬ ಕೊಟ್ರೆ ಅಯ್ಯೋ 1,500 ಕೊಟ್ಟವ್ರೆ ನಮ್ಗೆ ಯಾಕಪ್ಪ ಅವ್ನ ಋಣ, 1,000 ಕೊಟ್ಟವನ್ ಬಿಟ್ಬಿಡ್ತೀವಿ, 1,500 ಅವ್ನ ಋಣ ಯಾಕೆ ಅಂತೀವಲ್ಲ. ಹಂಗಾಗಿ ಬೇಕಾಗಿರೋ ದುಡ್ಡು ತಾನೆ. ನಿಮ್ಮೂರ್ಗೆ ಒಳ್ಳೆ ಸರ್ಕಾರಿ ಆಸ್ಪತ್ರೆ ಯಾಕೆ, ಒಳ್ಳೆ ಶಾಲೆಗಳು ಯಾಕೆ, ಒಳ್ಳೆ ರಸ್ತೆಗಳು ಯಾಕೆ, ನೀರಾವರಿ ಯಾಕೆ, ಉದ್ಯೋಗಗಳು ಯಾಕೆ? ಎಲ್ಲ ಮೈಕೈ ನೋವು ಬರ್ತದೆ, ಬೆವ್ರು ಬರ್ತದೆ ಓಡಾಡಿದ್ರೆ. ವ್ಯವಸಾಯನೂ ಮಾಡೋದು ಬೇಡಿ, ಹಳ್ಳಿಲಿ ಜನ ಆರಾಮಾಗಿರೋರಿ ಉಣ್ಕೊಂಡ್ ತಿನ್ಕೊಂಡು. ಅಡಿಲಿ ಭೂಮಿ ಕಾವು, ಮ್ಯಾಲ ಸೂರ್ಯನ ಕಾವು, ಎಲ್ಲ ಬೆವ್ತೋಯ್ತದೆ. ಯಾವ್ಯಾವ ಸಂಧಿಗಳಲ್ಲಿ, ಕಂಕಳು ಸಂಧಿ, ತೊಡೆ ಸಂಧಿ, ಎಲ್ಲೇ ಬೇಕಲ್ಲ ಅಲ್ಲಿ ಬೆವ್ತು ಸಾಕಿ ಆಯ್ತದೆ. ನೋಡಿ ಯೋಚನೆ ಮಾಡಿ. ಇಷ್ಟೆಲ್ಲ ಕೊಟ್ಟ ಮೇಲೆ ಪಕ್ಷದ ಹೆಸರು ಹೇಳ್ಬಾರ್ದೆ? ಹೇಳಲೇಬೇಕು. ಕರ್ನಾಟಕ ಬರ್ಬಾದ್ ಪಾರ್ಟಿ ಇಲ್ದರೆ ಕರ್ನಾಟಕ ದಿವಾಳಿ ಪಾರ್ಟಿ ಅನ್ಬೇಕು. ಏಕೆಂದ್ರೆ ವೆನಿಜುವೆಲಾ ಅಂತ ಹೊಡೀರಿ ಸಾಮಾಜಿಕ ಜಾಲತಾಣ ಬಳಸುವ ಸ್ನೇಹಿತರು. ಒಂದಾನೊಂದು ಕಾಲದಲ್ಲಿ ಸಂಪತ್ಭರಿತ ರಾಷ್ಟ್ರ. ಈಗ ಕಳೆದ ಕೆಲವು ದಿನಗಳ ಹಿಂದೆ ಅಮೆರಿಕ ವಶಪಡಿಸ್ಕೊತಲ್ಲ, ಆ ವೆನಿಜುವೆಲಾ ಅನ್ನೋದು ಪೆಟ್ರೋಲಿಯಂ ಉತ್ಪನ್ನ. ಒಂದಾಳುದ್ದ ಗುಂಡಿ ಕಿತ್ಬಿಟ್ರು ಅಲ್ಲಿ ಪೆಟ್ರೋಲಿಯಂ ಕಚ್ಚಾ ತೈಲ ಸಿಗ್ತದೆ. ಮನೆಗೂ ಅವೆ ಪೆಟ್ರೋಲಿಯಂ ಉತ್ಪನ್ನಗಳು. ಅಲ್ಲಿ ಬಂದಂತ ಸರ್ಕಾರಗಳು ಫ್ರೀಯಾಗಿ ಕೊಟ್ರು, ದುಡಿದನ್ನ ಬಿಟ್ರು ಜನ. ಲಾಸ್ಟ್ಗೆ ಈಗ ಆಹಾರ ಪದಾರ್ಥಗಳು ಮುಗಿಲು ಮುಟ್ಟುವೆ. ಪಾಕಿಸ್ತಾನ ಏನಾಗಿದೆ ನೋಡಿದ್ದೀರಾ? ಶ್ರೀಲಂಕಾ ಪರಿಸ್ಥಿತಿ ಏನಾಗಿತ್ತು? ಅಂತ ಪರಿಸ್ಥಿತಿ ಮುಂದೊಂದು ದಿನ ಬರ್ತದೆ. ಹಂಗಾಗಿ ದಯವಿಟ್ಟು ಯೋಚನೆ ಮಾಡಬೇಕು. ಪಕ್ಷ ಕಟ್ಟುವುದಾದ್ರೆ 2027 ಮಧ್ಯಭಾಗದಲ್ಲಿ ನಿಮ್ಮಗಳ ಸಲಹೆ ಸಹಕಾರವನ್ನ ಪಡೆದು ನಿಮ್ಮ ಆಚಾರ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಘೋಷಣೆ ಮಾಡೋಣ. ಎಲ್ಲ ಆಶೀರ್ವಾದ ಮಾಡಬೇಕಾಯ್ತದೆ, ಮಾಡ್ತೀರಿ. ಆಮೇಲೆ ಬೇಕಾದ್ರೆ ಪುರುಷರಿಗೆ ಕುಬೇರ ಯೋಜನೆ ಘೋಷಣೆ ಮಾಡ್ತೀವಲ್ಲ, ಅದ ಮುಂದ್ಲ 5 ವರ್ಷ ಆದ್ಮೇಲೆ ಅಧಿಕಾರ ನಡೆಸಿ ರಾಜ್ಯ ಏನಾರ ದಿವಾಳಿ ಆಗದೆ, ಬರ್ಬಾದ್ ಆಗದೆ, ಪಾಕಿಸ್ತಾನ ಶ್ರೀಲಂಕಾದ ರೀತಿ ದಿವಾಳಿ ಆಗದೆ ಇದ್ರೆ ಆಮೇಲೆ ಬೇಕಾದ್ರೆ ಮುಂದ್ಲ 5 ವರ್ಷ ಆದ್ಮೇಲೆ ಮಟನ್ ದುಡ್ಡು ಕೊಡುವುದಾಯ್ತದೆ. ಸದ್ಯಕ್ಕೆ ಒಂದು 500 ರೂಪಾಯಿ ಭಾನುವಾರ ಬೆಳಿಗ್ಗೆ ಪ್ರತಿಯೊಬ್ಬ ಮತದಾರರಿಗೂ ಹಾಕುವುದಾಯ್ತದೆ. ಯಾವ ಅಭಿವೃದ್ಧಿ ಬೇಡ. ಯಾಕೆ ಅಭಿವೃದ್ಧಿ ಮಾಡಿರಿ? ಅಭಿವೃದ್ಧಿ ಮಾಡೋರು ಮಾಡ್ತಾರೆ, ಬಿಸಿನೆಸ್ ಮ್ಯಾನ್ಗಳು ಮಾಡ್ತಾರೆ, ಕೈಗಾರಿಕೋದ್ಯಮಿಗಳು ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ತೆರಿಗೆ ಕಟ್ತಾನೆ ಇರ್ತಾರೆ ಅವ್ರ ಪಾಡ್ಗ ಅವರು. ನೀವು ಓಟ್ ಹಾಕೋರು ಏನು ಮಾಡೋಕ್ ಹೋಗ್ಬೇಡಿ. ಆರಾಮಾಗಿ ಬೆಳಿಗ್ಗೆ ಹೇಳಿ, ಹೇಳದ್ನಲ್ಲ, ಗೀಜರು, ಒಳ್ಳೆ ಮನೇಲಿ UPS ಎಲ್ಲ ಇರ್ತದೆ, ಬಿಸಿನೀರು ಸ್ನಾನ ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, TV ನೋಡ್ಕೊಳ್ಳಿ, ಸಾಕಾದ್ರೂ ಹೋಗಿ ಮನಿಕೊಳ್ಳಿ, ಆರಾಮಾಗಿರಿ. ಮೈಯಿನ ಕೂದಲು ಅಲ್ಲಾಡಬಾರ್ದು ಇಲ್ಲಿಂದಲ್ಲ. ಆ ರೀತಿ ಮಾಡ್ಕೋದ್ರೆ ಸರೋಯ್ತದೆ. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದ್ದೀನಿ. ನೋಡಮ್ಮ, ಇನ್ನೂ 1 ವರ್ಷ ಆಯ್ತದೆ ಆ ಪಕ್ಷ ಉದ್ಘಾಟನೆ ಮಾಡೋದು. ಈ ರಾಜ್ಯದ 5 ಕೋಟಿ ಮತದಾರರು ಬರಬೇಕು ಪಕ್ಷ ಉದ್ಘಾಟನೆಗೆ. ಯಾವ ಬೆಂಗಳೂರು ಅರಮನೆ ಮೈದಾನನು ಸಾಕಾಗಬಾರ್ದು. ಯಾವ್ದಾರ ಒಂದಷ್ಟೊತ್ತಿಗೆ ಹಿಂಗ್ ಮಳೆ ಇಲ್ಲ ಅಂದ್ರೆ ಯಾವ್ದಾರ ಒಂದ್ ಕೆರೆಲೋ ಇಲ್ದರೆ KRS ತಾವೇ ಮಾಡ್ಬಿಡಮ್ಮ, ಜಲಾಶಯ ಮುಂದುವರ್ಸಿ ಏನಾದ್ರು ಮಳೆ ಇಲ್ದೆ ಖಾಲಿ ಇದ್ರೆ ಅಂತೆ ತಾವೇ ಹಾಕ್ಬಿಡುದು. ಯಾಕೆಂದ್ರೆ ಎಲ್ಲ ಇಷ್ಟೊಂದು ಪುಕ್ಷಾಟೆ ಕೊಡುವಾಗ ಬರ್ಬೇಕಲ್ಲ ಜನ. ಹಂಗಾಗಿ ನೋಡಿ ಯೋಚನೆ ಮಾಡಿ. ಈಗೇನ್ ಪಕ್ಷ ಕಟ್ಟನೋ, ನೀವು ಆಶೀರ್ವಾದ ಮಾಡ್ತಿರೋ, ಇಷ್ಟೆಲ್ಲಾ ಕೊಡುಗೆಗಳು ಕೊಟ್ರೆ ಆಶೀರ್ವಾದ ಮಾಡ್ತೀರಿ ಅನ್ನೋ ನಂಬಿಕೆ ನನ್ಗದೆ. ಪಕ್ಷ ಕಟ್ಟು ಅಂದ್ರೆ ಚುನಾವಣಾ ಆಯೋಗದಲ್ಲಿ ನೋಂದಾವಣೆ ಮಾಡ್ತೀನಿ. ಇಲ್ಲ ಸುಮ್ನಿರಪ್ಪ, ನಿನ್ ಪಾಡ್ ನೀನು ಹೆಂಗೋ ಕಾಲ ಕಳ್ಕೊಂಡು ಹೋಗು, ಇವರೇ ಏನೇನ್ ಮಾಡಾರು, ಇರು ಪಕ್ಷಗಳೇ ಏನೇನ್ ಮಾಡಾರು ಅಂತ. ಆಮೇಲೆ ಇನ್ನೊಂದು ಕಟ್ಟಕಡೆ ಮಾತು, ಈಗಿರುವಂತ ಆಡಳಿತ ಪಕ್ಷ ಈ ನನ್ನ ಪ್ರಣಾಳಿಕೆಯಲ್ಲಿ ಹೇಳೋದು, ನಮ್ಮ ಪಕ್ಷದ ಪ್ರಣಾಳಿಕೆ ಅದಲ್ಲ, ಅದೇನಾರ ಘೋಷಣೆ ಮಾಡ್ಬಿಟ್ರು ದಯವಿಟ್ಟು ಆಶೀರ್ವಾದ ನಮ್ಗೆ ಮಾಡ್ಬೇಕು, ನಮ್ಮ ಪಕ್ಷಕ್ಕೆ, ನಾ ಕಟ್ಟು ಪಕ್ಷಕ್ಕೆ. ಇಲ್ಲ ಮೈತ್ರಿ ಪಕ್ಷಗಳು, ಯಾಕೆಂದ್ರೆ ಮೊನ್ನೆ ಯಾರೋ ಮೈತ್ರಿ ಪಕ್ಷ ರಾಜ್ಯದಲ್ಲಿ ಇವಲ್ಲ, ಅದರಲ್ಲಿ ರಾಷ್ಟ್ರೀಯ ಪಕ್ಷದ ಒಬ್ಬ ಶಾಸಕರನ್ನು ಕೇಳ್ತಾರೆ ಮಾಧ್ಯಮದ ಸ್ನೇಹಿತರು,
ಮುಂದೆ ನಿಮ್ ಸರ್ಕಾರ ಬಂದ್ರೆ ಪುರುಷರಿಗೂ ಫ್ರೀ ಕೊಟ್ಟಿರಾ ಪ್ರಯಾಣ ಅಂತ ಇನ್ನು ಕೊಡ್ಬೇಕಾಯ್ತದೆ. ಅವರು ಸ್ತ್ರೀಯರು ಕೊಟ್ಟವ್ರೆಲ್ಲ ನಾವು ಪುರುಷರಿಗೆ ಕೊಡ್ಲೇಬೇಕಾಯ್ತದೆ ಅಂತ ಆ ಶಾಸಕರು ಹೇಳ್ತಾ ಇರ್ತಾರೆ. ಹಂಗಾಗಿ ಅವ್ರು ಘೋಷಣೆ ಮಾಡ್ಬೋದು, ನಾವು ಮೊದಲು ಘೋಷಣೆ ಮಾಡೀವಿ ಅನ್ನೋದು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಬಡವನ ಮೇಲೆ, ಈ ಕುಚೇಲನ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನ, ಆರೈಕೆಗಳಿರ್ಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.